ಅದು ಒಬ್ಬ ಸೈಕೋ ಕಿಲ್ಲರ್ ಮುಳ್ಳಪ್ಪ ಅಂದೇಳಿ ಜೈಲಿಂದ ತಪ್ಪಿಸ್ಕೊಂಡಿದ್ದ. ಆ ಕೈದಿನ ಹಿಡುವವರೆಗೂ ನೀವಲ್ಲ ಪ್ಲೀಸ್ ಲೇಡೀಸ್ ಗೆಟಪ್ ಅಲ್ಲೇ ರೀ. ಜಾನಿ ಏನಿದು ನಿಮ್ ವೇಷ? ಜಾನಿ ಅಲ್ಲ, ಕಾಲ್ ಮಿ ಜಾನು. ಏನಿದು ನಿಮ್ ಸ್ತ್ರೀ ವೇಷ? ಯಾಕೆ ಚಂದ ಕಾಣಲ್ವಾ? ಹುಡುಗಿ ಗೆಟಪ್ ಅಲ್ಲಿ ನೀವೆಷ್ಟು ಚೆನ್ನಾಗಿ ಕಾಣಿಸ್ತಿರ್ಬೇಕಾದ್ರೆ ಹುಡುಗನ್ ಗೆಟಪ್ ಅಲ್ಲಿ ನಾನ್ ಚೆನ್ನಾಗಿ ಕಾಣಿಸ್ಬಾರ್ದ? ಯಾಕೆ ಸ್ಟ್ರಿಂಗ್ ತಿನ್ಕೊಳಂಗ್ ನೋಡಿ ಆಸೆ ಇದ್ರೆ ತಿನ್ಕೊಂಬಿಡಿ. ಜಾನಿ ನಾನು ಗ್ರೂಮಿಂಗ್ ಕ್ಲಾಸ್ ಲೇಟ್ ಆಗ್ತಿದೆ, ನಾನು ಹೋಗಿ ಬರ್ತೇನೆ. ತಗೋ, ಇದರಲ್ಲಿ ಲಂಚ್ ಬಾಕ್ಸು ವಾಟರ್ ಬಾಟ್ಲ್ ಎಲ್ಲ ಇಟ್ಟಿದ್ದೀನಿ. ಟೈಮಿಗೆ ಸರಿಯಾಗಿ ಊಟ ಮಾಡ್ಬಿಡು. ಬಾಯ್. ಯಾಕೆ ಗೇಟ್ ವರ್ಗೂ ಬಂದ್ ಬಾಯ್ ಹೇಳಲ್ವಾ? ನಾನಾ? ಹೂ ಕಣ್ಯೋಳಿ, ಈ ವೇಷದಲ್ಲಿ ನೀವು ಅಂಗಡಿಗೆ ಹೋಗಾದ್ನ ಅಟ್ಟಿಲೆ ಕ್ಯಾಮೆ ಮಾಡ್ಕೊಂಡಿರಿ, ನಾನು ಅಂಗಡಿಗೆ ಹೋಗಿ ವ್ಯಾಪಾರ ಮಾಡ್ಕೊಬರ್ತೀನಿ. ಮೊದಲನೇ ಕಿತೆ ವ್ಯಾಪಾರ ಮಾಡಕ್ ಹೋಯ್ತವನಿ, ನಂಗೆ ಪುಷ್ ಮಾಡಲ್ವಾ? ಅದು ಪುಷ್ ಅಲ್ಲ, ವಿಶು. ಮಾತಾಡಕ್ಕಿಲ್ವಾ? ಮೇರಿ ಚಮ್ಮಕ್ ಚಲ್ಲೋ. ಅರ ನೀನು ಚಲುವೆ. ಕೇಶನಿಗೆ ಎತ್ತಾಯ್ಕೊಂಡು ಹೋಗಿ ಮುಖದ ಮೇಲೆ ಹಲಸಿನ ಹಣ್ಣು ಕಡಬ್ ಬರ್ಕ ಹಾಂಗ ಮಾಡ್ತೆ. ಐ ಲೈಕ್ ಇಟ್. ಇದನ್ನ ಮಾಲ್ಸಿ ನನ್ನ ಕಡಬ ಬರ್ಕೆ. ಅಯ್ಯೋ ಇಟ್ಟುಕೊಂಡ ಕಾಣ್ತೀರಿ ಮಾರ್ರೆ. ನಿಮ್ಮನ್ನು ನೋಡಿ ಒಂದು ಎಣ್ಣೆ ನಾಚಿ ಬಿಟ್ಟಿದ್ದು. ಇನ್ಸ್ಪೆಕ್ಟ್ರೆ, ನಿಮ್ಗೂ ಒಂದ್ ಕಂಡ್ರೆ ಭಯನ? ಇದು ಭಯ ಅಲ್ದ, ಪ್ರಿಕಾಷನ್. ಡಿಕಾಕ್ಷಣ. ಮೊದಲ ಮುಳ್ಳಪ್ಪನ ಹಿಡಿದು ಆಕ್ಷನ್ ತಗೊಳ್ಳಿ. ನಾವು ಈ ಏಸ ಹಾಕಿದಾಗಿನಿಂದ ದಿನ ರಾತ್ರಿ ಯಾರ್ಯಾರೋ ನಮ್ಮನ್ನು ತುಂಬಿಕೊಂಡು ಹೋಗಿ ಇಂತೆಂತ ಮಾಡ್ತಾರಪ್ಪ. ಹೌದು ಇನ್ಸ್ಪೆಕ್ಟ್ರೆ, ಅವರಿಂದ ಬಚಾವಾಗಿ ಬರೋಷ್ಟರಲ್ಲಿ ನಾವು 10 ಜನ್ಮ ಹೆತ್ ಬಂದಂಗ ಆಗುತ್ತೆ. ಕಾಡ್ಮಾರ ಇನ್ಸ್ಪೆಕ್ಟರ್ ಮರ್ಯಾದೆ ಕೂಡ ಇಲ್ಲ. ಅವ್ನ ಹುಡುಗಿ ವೇಷ ಹಾಕಿಲ್ಲ, ಅವನ ವಿಷಯ ಬಿಡು ಮಾರ್ಯ, ನಮ್ಮ ವಸ್ತಿ ಹೇಳ. ನಮ್ಮ ಕಷ್ಟದ ಮುಂದೆ ನಿಮ್ ಕಷ್ಟ ಯಾನು ಇಲ್ಲ ಕಂಬುಡಿ. ನಿಮ್ಗೆಂತ ಕಷ್ಟ ಗೌಡ್ರೆ? ನಮ್ಮನ್ನ ಹಟ್ಟಿಲಿ ಅಡ್ಗ ಕೆಲ್ಸಕ್ಕೆ ಹಾಕ್ಬಿಟ್ಟು ಅವ್ರು ಆಚೆ ಕೆಲ್ಸಕ್ಕೆ ಹೋಗಿ ಶುರು ಮಾಡ್ಬಿಟ್ಟಾರೆ. ಆದಷ್ಟು ಬೇಗ ಇದಕ್ಕೊಂದು ಅಂತ್ಯ ಆಡಿ ಇನ್ಸ್ಪೆಕ್ಟ್ರೆ. ಎಂತ ಅಂತ್ಯ ಮಾಡೋದು ಮರ್ರೆ? ಈ ಮೀಸಿ ತೆಗ್ದಾಗಳಿಂದ ನನ್ನ ಮನೇಲಿ ಒಂದು ನಯ ಪೈಸಿ ಮರ್ಯಾದೆ ಇಲ್ಲ ಮರ್ರೆ. ಬೆಳಿಗ್ಗೆ ರಂಗೋಲಿ ಬಿಡೋದ್ರಿಂದ ಹಿಡಿದು ಹಿತ್ಲಲ್ಲಿ ಬಟ್ಟೆ ಒಣಗಾಕುವವರೆಗೂ ಎಲ್ಲ ಕೆಲಸ ನಂದೆ. ಇಷ್ಟೆಲ್ಲ ಅವಮಾನ ಆಯ್ತಿದ್ರು ನಾವು ಸುಮ್ಮನೆ ಇರೋದು ತಪ್ಪಲ್ವಾ? ಅದಕ್ಕೆ ಈಗೆಂತ ಎಲ್ಲರೂ ಸಾಮೂಹಿಕ ಸುಸೈಡ್ ಮಾಡಿಕೊಳ್ಳೋಣ? ಅಯ್ಯ ಹೆಕ್ಕತ್ತಿ ಮರೆ. ಐ ಲೈಕ್ ಇಟ್. ಆದ್ರೆ ಎಂತದ್ದು ಬುಟ್ಟಿನಿಂದ ಗೊತ್ತಾಗಲಿಲ್ಲಲ್ಲ. ನಾವೆಲ್ಲ ಸೂಸೈಡ್ ಮಾಡ್ಕೊಳ್ಳೋದಕ್ಕಿಂತ ಈ ರೀತಿ ಇದ್ದು ಅವಮಾನ ಅನುಭವಿಸೋದೇ ಒಳ್ಳೇದು. ಅನೇತ್ ನೋಡಿ, ಕಂಟ್ರೋಲ್ ಮಾಡ್ಕೊಳ್ಳಿ. ನಾವೆಲ್ಲ ಸೇರ್ಕೊಂಡು ಇವನ್ ಮೇಲೆ ಕೋಪ ಮಾಡ್ಕೊಳ್ಳೋಕ್ಕಿಂತ ಅವನ ಮೇಲೆ ಕೋಪ ಮಾಡ್ಕೊಂಡ್ರೆ ಒಳ್ಳೇದು. ಯಾರ ಮೇಲೆ ಗೌಡ್ರೆ? ನಿಮ್ಮ ಕೈಲಂತೂ ಹಿಡಿಯಕ್ ಆಗಲ್ಲ. ಅದಕ್ಕೆ ನಾವೆಲ್ಲ ಒಗ್ಗಟ್ಟಾಗಿ ಏನಾದ್ರು ಮಾಡ್ಬೇಕು. ಏನ್ ಮಾಡೋಣ ಅಂತೀರ ಗೌಡ್ರೆ? ಅಣ್ಣಪ್ಪನವ್ರೆ, ಹೆದರ್ಕೊಂಡ್ರೆ ಹೆದರ್ಸೋರು ಜಾಸ್ತಿ. ಅದಕ್ಕೆ ನಾವೆಲ್ಲ ಸೇರಿ ವಿಘ್ನ ಕಿತ್ತು ಬಿಸಾಕ. ಗೌಡ್ರೆ, ಇವತ್ತು ಗಂಡಸ್ರ ತರ ಮಾತಾಡಿದ್ರಿ. ಐ ಲೈಕ್ ಇಟ್. ಜಸ್ಟ್ ಮಿಸ್. ಗೌಡ್ರೆ, ಚಾಕು ಜೊತೆ ಯಾವ್ದೋ ಲೆಟರ್ ಬೇರೆ ಇದೆ ರೀ, ಏನ್ ನೋಡ್ರಿ. ಈ ಏರಿಯಾದಲ್ಲಿ ನನ್ನ ವಿರುದ್ಧ ಕಿರಿಕ್ ತೆಗೆದು ಖ್ಯಾತೆ ಮಾಡೋರು ಅಂದ್ರೆ ನೀವು 5 ಜನ. ಇನ್ನು ಮುಂದೆ ಹೆಂಗಸ್ರ ತರ ಬದುಕದ್ ಕಲಿರಿ. ಇಲ್ಲ ಅಂದ್ರೆ ಈ ಸರಿ ನೆಲದ ಮೇಲೆ ಬಿದ್ದಿರೋ ಚಾಕು ಮುಂದಿನ ಸರಿ ನಿಮ್ ಮೆದೆ ಮೇಲೆ ಬೀಳುತ್ತೆ. ಗೌಡ್ರೆ, ಯಾಕ್ರಿ ಹಿಂಗ್ ಅಳ್ತಿದ್ದೀರಾ? ನಿಮ್ಮ ವೇಷ ನೋಡಿ ಯಾರಾದ್ರೂ ಕರ್ಕೊಂಡೋಗಿ. ಹಂಗೇನು ಆಗಿಲ್ಲ ಕಂಬುಡಿ. ಹಂಗೇನು ಆಗಿಲ್ಲ ಅಂತ ಅಳ್ತಿದ್ದೀರಾ? ಅಣ್ಣಪ್ಪನವ್ರೆ, ಅರ್ಧೋಗಿರೋ ಚೀಲಕ್ಕ ರಾಗಿ ತುಂಬೋ ಪ್ರಯತ್ನ ಮಾಡಬೇಡಿ. ಯಾಕೆ ಅಳ್ತಾ ಇದೆ ಅಂತ ಕೇಳ್ದಿಯೇ ಕಿಂಡಲ್ ಮಾಡ್ರಿಯಾ? ರೀ ಗೌಡ್ರೆ, ನೀವೇನ್ ಸಣ್ಣ ಮಗು ಏನ್ರಿ? ಫೀಡಿಂಗ್ ಬಟ್ಲಲ್ಲಿ ಹಾಲು ಕೊಟ್ಟು ತೊಡೆ ಮೇಲೆ ಮಲಗಿಸಿ ಸಮಾಧಾನ ಮಾಡೋದಕ್ಕೆ ಅದೇನ್ ವಿಷಯ ಅಂತ ಹೇಳ್ಬಿಟ್ಟು ಅಳಿ. ಅಣ್ಣಪ್ಪನವ್ರೆ, ಅಂಗಡಿಯಿಂದ ಬರಗಂಟ ಅಡುಗ ಮಾಡಿಡಿ ಅಂತ ಪಾರು ಅಂದ್ಬಿಟ್ಟ. ಮಾಡಿ. ಗ್ಯಾಸ್ ಹಚ್ಚಕ್ ಬರಲ್ಲ, ಅಡುಗ ಎಲ್ಲಿಂದ ಮಾಡ್ಲಿ? ಗ್ಯಾಸ್ ಹಚ್ಚಕ್ ಬರಲ್ಲ ಅಂದ್ರೆ ಮನೆ ಮುಂದೆ 3 ಇಟ್ಕೆ ಇಟ್ಬಿಟ್ಟು ಅಡುಗೆ ಮಾಡಿ. ಅಯ್ಯೋ ಶೂನೆ, ಅಡುಗನೇ ಮಾಡಕ್ ಬರಲ್ಲ ಅಂದ್ಮೇಲೆ ಅಡುಗ ಎಲ್ಲಿಂದ ಮಾಡ್ಲಿ? ಅಣ್ಣಪ್ಪನವ್ರೆ, ಅಣ್ಣಪ್ಪನವ್ರೆ, ಹೆಂಗಿದ್ರು ನೀವು ಅಡುಗ ಮಾಡ್ತಿದಾರಲ್ಲ, ನನಗೂ ಪಾರುಗೂ ಸೇರ್ಸಿ ಅಡುಗ ಮಾಡ್ಬಿಡಿ. ನಿಮ್ಮೊಬ್ರಿಗೆ ಅಂದಿದ್ರೆ ಮಾಡ್ತಿರ್ಲಿಲ್ಲ. ಪಾರು ಅವ್ರ ಹೆಸರು ಹೇಳ್ಬಿಟ್ರಲ್ಲ, ಮಾಡ್ತೀನಿ. ಎದ್ರು ಮನೆಯವ್ರ ಅಂದ್ಮೇಲೆ ಅಷ್ಟಾದ್ರೂ ಮಾಡ್ಬೇಕಲ್ವೇನ್ರಿ?
ಅಣ್ಣಯ್ಯಪ್ಪನವ್ರೆ, ಅದಕ್ಕೆ ನಿಮ್ಮನ್ನ ಅನ್ನದಾತು ಅಣ್ಣಯ್ಯಪ್ಪನವರು ಅಂತ ಕರೆಯೋದು. पिया तू अब तो आजा, शोला सा मन बहके आके बुझा जा, तन की ज्वाला ठंडी हो जाए ऐसे गले लगा जा. ಹಾಯ್ ಲೇಡೀಸ್. ಏಡಿ ಸರ್ ತಗೊಂಡು ಮೊಕ್ಕ ಕೊಡ್ದು ಬಿಡ್ತೀನಿ. ಐ ಲೈಕ್ ಇಟ್. ವೈರಿಂಗ್ ಮಾಸ್ಟ್ರೆ, ನಿಮಗೆ ಉಡಿಲಿಕ್ಕೆ ಮುಖ ಬಿಟ್ಟು ಬೇರೆ ಯಾವ ಜಾಗ ಸಿಗುದಿಲ್ವಾ? ಇನ್ನೇನು ನೀನು ಸಾಕು ನೋಡ್ರೆ, ನೀವು ಮಾತಾಡಬೇಡಿ. ತಪ್ಪು ಮಾತಾಡಬಾರ್ದು, ತಪ್ಪು ಮಾಡಬಾರ್ದು. ಬಟ್ ಐ ಲೈಕ್ ಇಟ್. ಯಾಕೆ ನಿನಗೇನೋ ಮಾಡಕ್ ಕೆಲಸ ಇಲ್ಲ ಅಂತ ಕೆಲಸ ಮಾಡೋರ್ನ ಬಂದು ಹಾಳು ಮಾಡ್ತೀಯಲ್ಲೋ? ಓಹೋ, ನೀವೇನು ಮಾಡಬಾರ್ದೆ ಕೆಲಸ ಮಾಡಿ ಕಿತ್ತು ದಬಾಕಿದ್ದೀರಾ? ಅಲ್ಲ ಜಾನಿ ಭಯ್ಯ, ನೀವೇನು ಮಾರ್ಕೆಟಿಂದ ತರಕಾರಿ ತರ್ತೀರಾ, ಆದರೆ ಈ ರಿಂಗ್ ಮಾಸ್ಟರ್ ನಿಮ್ಮ ಒಟ್ಟಿಗೆ ಎಂತ ಮಾಡ್ತಿದ್ದಾರೆ? ನಾನು ಮಾಡಾಕ್ತೀನಿ, ಇವ್ರು ತೊಳೆದಾಕ್ತಾರೆ. ಒಳ್ಳೆ ಗಣಾಂಧಾರಿ ಕೆಲಸ. ಅವ್ರು ಹಾಕಿರೋ ಬಾಡಿಗೆ ನೀವೊಂದು ಗಾರ್ಡ್. ಅಡ ಕಲ್ಟಿವೇಟ್ರು, ಮರ್ಯಾದೆಯಾಗ ನೀವು ಹೊಂಟೋಗ್ಬಿಟ್ರು ಸರಿ, ಇಲ್ಲ ಅಂದ್ರೆ ನೀವು ನನ್ನ ಜೊತೆ ಬರ್ತೀರಾ? ಸುಮ್ಮನೆ ಯಾಕೋ ತಲೆ ತಿಂತೀಯಾ? ಮೊದಲೇ ಟೆನ್ಷನ್ಲಿದ್ದೀವಿ, ಅದು ಯಾಕೆ ಬಂದೆ ಅಂತ ಹೇಳು. ನೀವು ಗಂಡಸಾಗಿರುವಾಗಲೇ ಎಂತ ಕೆಲಸ ಮಾಡ್ತಿರ್ಲಿಲ್ಲ, ಹೆಂಗಸಾದ ಮೇಲೆ ಎಂತ ಕೆಲಸ ಮಾಡ್ತೀರಾ ಅಂತ ತಿಳ್ಕೊಳ್ಳುವ ಕ್ಯೂರಿಯಾಸಿಟಿಯಿಂದ ಬಂದೆ. ಅಂದ್ರೆ ನಿನ್ನ ಮಾತಿನ ಅರ್ಥ ನಾನು ಹೆಂಗ್ಸಾಗ್ಬಿಟ್ಟಿದ್ದೀನಿ ಅಂತನಾ? ಎಕ್ಸಾಕ್ಟ್ಲಿ ರೈಟ್. ಬರೋ ಇಲ್ಲಿ. ಐ ಲೈಕ್ ಇಟ್. दिल के अरमां में हम वफा करके भी तन्हा रह गए. रात को मिलना है. ನೋಡಿ ಮಧುರವ್ರೆ, ನಮ್ಮ ಬಾವಂಗೆ ಅಡುಗೆ ಮಾಡಿ ಅಂತ ಹೇಳಿದ್ರೆ ಜಾನಿ ಅವ್ರನ್ನ ಕರೆಸಿ ಅಡುಗೆ ಮಾಡಿಸ್ತವ್ರೆ. ಹೋಗ್ಲಿ ಬಿಡು ಪಾರು, ಗೌಡ್ರಿಗೆ ಅಡ್ಗೆ ಮಾಡಕ್ ಬರಲ್ವಲ್ಲ, ಅದಕ್ಕೆ ಜಾನಿನ ಕರ್ಸಿ ಅಡ್ಗೆ ಮಾಡಿಸಿದ್ದಾರೆ. ಆ ವಿಷಯ ಬಿಟ್ಟಾಕು, ನಾವಿಬ್ರು ಸೇರಿ ಅವ್ರನ್ನ ಚೆನ್ನಾಗಿ ದಬ್ಬಾಳಿಕೆ ಮಾಡೋಣ. ಪಾಪ ಬ್ಯಾಡ ಮಧುರವ್ರೆ, ಸಿಕ್ಕಿರೋ ಅವಕಾಶನ ಬಿಡಬಾರ್ದು ಪಾರು. ಹೆಣ್ಮಕ್ಳು ದಿನ ಎಷ್ಟು ಕಷ್ಟಪಡ್ತಾರೆ ಅಂತ ಅವ್ರಿಗೂ ಗೊತ್ತಾಗ್ಲಿ. ನಾವು ಸ್ಯಾನೆ ಕಷ್ಟಪಡ್ತೀರ ಕಂಬುಡಿ. ಏನೋ ಅಂದಂಗಾಯ್ತು. ಸ್ಯಾನೆ ಹಸುವಾಯ್ತಾ ಇದೆ, ಬಿರ್ನಿ ಕರೀರಿ ಅಂತ ಹೇಳ್ದಿ. ಜಾನೇ, ಸಾರಿ ಜಾನು, ಜಾನು, ಏನ್ ಮದು? ನಾವಿಬ್ರು ಊಟಕ್ಕೆ ಕೂತು ಎಷ್ಟೊತ್ತಾಯ್ತು? ಇಬ್ರು ಅಡ್ಗೆ ಮನೇಲಿ ಏನ್ ಮಾಡ್ತಿದ್ದೀರಾ? ಇಬ್ರು ಗೆಜ್ಜೆ ಕಟ್ಕೊಂಡು ಕುಣಿತಾ ಇದೀವಿ. ಜಾನಿ ಅವರೇ, ನಿಮ್ ತಮಾಷೆ ಸಾಕು. ಸ್ಯಾನೆ ಹೊಟ್ಟೆ ಹಸಿತಾ ಇದೆ, ಬಿರ್ನಿ ಅಡುಗೆ ತಗೊಬನ್ನಿ. ನೋಡಿದ್ರೆ ಅಣ್ಣಯ್ಯನವರೇ, ಪ್ಯಾಂಟು ಶರ್ಟು ಹಾಕ್ತಿದ್ದೆ ಇಟ್ಕಲೆ ನಮ್ಮ ಮೇಲೆ ಹೆಂಗ್ ದರ್ಪ ಶುರು ಮಾಡಿದ್ರು. ಗೌಡ್ರೆ, ಏನದು ಗುಸ್ಗುಸು? ಯಾನಿಲ್ಲ ಕಂಬುಡಿ ಮಧುರ ಅವ್ರೆ, ಸಾರ್ಗೆ ಎಡಗೈಲಿ ಉಪ್ಪು ಹಾಕ್ಬೇಕಾ ಬಲಗೈಲಿ ಉಪ್ಪು ಹಾಕ್ಬೇಕಾ ಅಂತ ಕೇಳ್ತಾ ಇದ್ದಿ. ನೀವ್ ಯಾವ ಕೈಯಲ್ಲೂ ಹಾಕ್ಬೇಡಿ, ಮಾಡಿರೋ ಅಡ್ಗೆನ ತಂದಿಡಿ, ಎಷ್ಟು ಉಪ್ಪು ಬೇಕೋ ನಾವೇ ಹಾಕೋತೀವಿ. ಬಾವು, ಮಾಡಿರೋ ಅಡುಗೆನ ತಗೊಂಬರಕ್ ಇಷ್ಟೊಂದು ಬೇಕಾ? ಮಾಡ್ರಾದ್ಮೇಲೆ ಉಂಡು ಉಂಡು ರುಚಿ ನೋಡ್ತಾ ಇದ್ದೆ, ಅದಕ್ಕೆ ಲೇಟ್ ಆಗೋಯ್ತು. ಇಂಥ ಮಾರ್ಕೆಟ್ ಕಮ್ಮಿ ಇಲ್ಲ. ಜಾನೆ, ವರ್ಕ್ ಪ್ರೆಷರ್ ಇಂದ ಮೂಡ್ ಆಫ್ ಆಗಿದೆ. ನಾವಿಬ್ರು ಊಟ ಮಾಡ್ತಿರ್ತೀವಿ, ನೀವಿಬ್ರು ಹೋಗಿ ಒಂದು ಡಾನ್ಸ್ ಮಾಡಿ. ಜೊತೆಗೆ ನೀವು ಬಂದಿರ್ ಚಂದಾಗಿರೋದು. ಅಂದ್ರೆ ನಮ್ಗೆ ಕುಣಿತ ಗೊತ್ತಿಲ್ವಲ್ಲ, ಅದಕ್ಕೆ ನೀವು ಬಂದಿರ್ ಕುಣಿತ ಹಾಕಿರ ಅದು ನೋಡ್ಕೊಂಡು ನಾವು ಕುಣಿತಾ ಇದ್ವು ಒಂದಿ. ಹೆಂಗ್ ಬತ್ತದು ಅವ್ನು ಕುಣಿಬೇಕು. ಪಾರು, ನಿಂದ ಯಾಕೋ ಅತಿ ಆಯ್ತು. ಗೌಡ್ರೆ, ನೀವಿಬ್ರು ಈಗ ಲೇಡೀಸ್ ತರ ನಾವ್ ಹೇಳಿದ್ದನ್ನ ಕೇಳ್ಕೊಂಡಿರ್ಬೇಕು ಅಷ್ಟೇ. ಈಗೇನು ಡಾನ್ಸ್ ಮಾಡ್ತೀರಾ ಅಥವಾ ಊಟ ಬಿಟ್ಟು ಹೋಗದ? ಹೋಗಿ ಹೋಗಿ, ಹೋದ್ರೆ ನಿಮ್ಗೆ ಲಾಸ್ ಆಗೋದು. ಎಕ್ಸ್ಕ್ಯೂಸ್ ಮೀ ಚಾನು, ಪ್ರಯಾಣಿಕರ ಗಮನಕ್ಕೆ. ನಮಗ್ ಯಾವ ಲಾಸು ಆಗಲ್ಲ, ನಾವಿಬ್ರು 5 ಸ್ಟಾರ್ ಹೋಟೆಲ್ಗೆ ಹೋಗಿ ಊಟ ಮಾಡ್ತೀವಿ. ಆಕಳ ಬೆಣ್ಣೆ ಮೂಕಳ ಮುದ್ದೆ ಮುಸ್ಸಕ್ಕನ್ ಮುರಿತಿದ್ದೆ ಕಿಸಕ್ಕನ್ ಗಿರಿತಿದ್ದೆ ಗಲಗಲ ಗೆಜ್ಜೆ ಸಪ್ಪಳದಂಗೆ ತನ್ನಕ್ಕ ತನ್ನಕ್ಕ ತಕ್ಕ ತಾಳಕ್ಕೆ ಕುಣಿಯುವ ಹುಡುಗಿ ಈ ಬೆಡಗಿ. ನಾಟಿ ಕೋಳಿ ಬೋಟಿ ಗೊಜ್ಜು ಘಾಟಿ ಹುಡುಗಿ ನಾನು ವೆಜ್ಜು ಕಡಿಯಕ್ ಒಂದ್ ಮೆಣಸಿನ್ಕಾಯಿ ಕುಡಿಯಕ್ ಹೆಂಡ ಸರಾಯಿ ಗಲಗಲ ಗಲಗಲ ಗೆಜ್ಜೆ ಕಟ್ಟಿ ತಾಳಕ್ಕು ಬಳಕ್ಕು ತಕ್ಕ ತಾಳಕ್ಕೆ ಕುಣಿಯುವ ಕುದುರೆ ಈ ಚೆದುರೆ.
ನಾವು ಈ ವೇಷದಲ್ಲಿದ್ದೀವಿ ಅಂತ ನಮ್ಮನ್ನು ಕುಣಿಸಿದಿರಾ. ನಾವು ಮೊದ್ಲಿನ ತರ ಆದ್ಮೇಲೆ ನಾವು ಊಟ ಮಾಡುವಾಗ ನೀವು ಕುಣಿಬೇಕು. ಅದನ್ನ ಆಮೇಲೆ ನೋಡ್ಕೊಳ್ಳೋಣ. ಹೋಗಿ ಪಾತ್ರೆ ತೊಳೆದಿಡಿ. ಕತ್ತಿ ಮೋವೆ ಎಂತ ಆಯ್ತ್ರಾ? ಹುಡುಗಿ ಅನ್ಕೊಂಡು ರಾತ್ರಿ ಕಿಡ್ನಾಪ್, ವಸ್ತ್ರಾಪರಣ, ಅತ್ಯಾಚಾರ ಪ್ರಯತ್ನ. ಎಕ್ಸಾಕ್ಟ್ಲಿ, ಬಟ್ ಒನ್ ಸ್ಮಾಲ್ ಚೇಂಜ್. ಏನಪ್ಪ ಅದು? ಈ ಸಲ ಕಿಡ್ನಾಪ್ ಮಾಡ್ಲಿಕ್ಕೆ ಹೇಳಿದ್ದು ನಾವೇ. ಓ ಇನ್ಸ್ಪೆಕ್ಟ್ರೆ, ನೀವು ದಿಟ್ಟವಾಗ್ಲೂ ಓದ್ಕೊಂಡೆ ಇನ್ಸ್ಪೆಕ್ಟರ್ ಆದ್ರೆ? ಇಲ್ಲ, ಕುಂಟೆ ಬಿಲ್ಲೆ ಆಡ್ಕೊಂಡು ಇನ್ಸ್ಪೆಕ್ಟರ್ ಆದೆ. ನೀವು ಕುಂಟೆ ಬಿಲ್ಲೆ ಆಡಿ ಇನ್ಸ್ಪೆಕ್ಟರ್ ಆದ್ರು, ಕಬಡ್ಡಿ ಆಡಿ ಇನ್ಸ್ಪೆಕ್ಟರ್ ಆದ್ರು, ಅದೆಲ್ಲ ನಮಗೆ ಬೇಡ. ಮೊದಲು ಆ ಸೈಕೋ ಮುಳ್ಳಪ್ಪನ ನಿಮ್ ಕೈಲಿ ಹಿಡ್ಕೊಬರಕ್ ಆಗುತ್ತಾ ಇಲ್ವಾ ಹೇಳಿ. ಆತಿಲ್ಲ ಅಂದ್ರೆ ನೀವು ಹೋಗಿ ಹಿಡ್ಕೊ ಬರ್ತೀರಾ? ಈ ಇನ್ಸ್ಪೆಕ್ಟ್ರೆ, ನಾವು ಹೋಗಿ ಹಿಡ್ಕೊಂಡ್ ಬರೋದಾದ್ರೆ ನೀವ್ ಯಾಕ್ರಿ ಪೊಲೀಸ್ ಕೆಲಸದಲ್ಲಿದ್ದೀರಾ? ಹೀಗೆ ಪರ್ಮನೆಂಟ್ ಆಗಿ ಚೂಡಿದಾರ ಹಾಕೊಂಡಿದ್ ಬಿಡಿ. ಇನ್ನು ಎಷ್ಟು ದಿನ ಈ ಹುಡುಗಿಯರ ಡ್ರೆಸ್ ಹಾಕೊಂಡು ತಿರುಗುದು ಅಂತ. ನೀವು ಸಾಯುವವರೆಗೂ ಈ ವೇಷದಲ್ಲಿದ್ರೆ ಏನು ಸಮಸ್ಯೆ ಇಲ್ಲ. ಆದ್ರೆ ನಾನು ಡಾಕ್ಟ್ರು, ನಾನು ಈ ವೇಷದಲ್ಲಿದ್ರೆ ಈ ಡಾಕ್ಟ್ರಿಗೆ ತಲೆ ಕೆಟ್ಟಿದೆ ಅಂತ ಯಾವ ಪೇಷಂಟು ನನ್ನ ಹತ್ರ ಬರೋದೇ ಇಲ್ಲ. ನೀವು ನೆಟ್ಗಿದ್ರೇನೆ ಯಾವ ಪೇಷಂಟು ಬರಲ್ಲ. ಕಿಂಡಲ್ಲ, ನೆಕ್ಸ್ಟ್ ಟೈಮು ತಲೆನೋವು ಮಾತ್ರ ಕೇಳಕ್ ಬಾ, ಹೊಟ್ಟೆ ನೋವು ಬರೋ ಇಂಜೆಕ್ಷನ್ ಕೊಟ್ಟು ಕಳಿಸ್ತೀನಿ. ನೋಡಿ, ನೀವೆಲ್ಲ ಒಂದ್ 5 ನಿಮಿಷ ಸುಮ್ಮನೆ ಇದ್ರೆ ನಾ ಮಾತಾಡ್ತೀನಿ. ಐ ಲೈಕ್ ಇಟ್. ಅಯ್ಯೋ ನನ್ನ ಕೋಜ ಅಲ್ಲ ರಾಜ, ಈಗ ನಾನು ಅದನ್ನೆಲ್ಲ ಮಾಡ್ತಿರೋದು. ಅಡ ಕಲ್ಟಿವೇಟ್ರು, ನೀನ್ ಈಗ್ಲೂ ಸೀರಿಯಸ್ ಆಗ್ಲಿಲ್ಲ ಅಂದ್ರೆ ಜೀವನ ಪೂರ್ತಿ ಎಣ್ಣೆಕಲ್ ಬಟ್ಟೆ ಹಾಕೊಂಡೇ ಇರ್ಬೇಕು. ಹಂಗ್ ಮಾಡಕ್ ಕೊಡ್ತೀನಿ. ನೋಡಿ ಇನ್ಸ್ಪೆಕ್ಟ್ರೆ, ನಿಮ್ ಮಾತಿಗೆ ಬೆಲೆ ಕೊಟ್ಟು ನಾವೆಲ್ಲ ಬದಲಾಗಿವಿ. ನೀವು ಈಗ ಇದಕ್ಕೊಂದು ಫುಲ್ ಸ್ಟಾಪ್ ಇಡ್ಲೇಬೇಕು. ಹೌದು ಇನ್ಸ್ಪೆಕ್ಟ್ರೆ, ಈ ಬಟ್ಟೆ ಹಾಕೊಂಡಾಗಿಂದ ಒಂದಲ್ಲ ಒಂದ್ ರೀತಿ ಅವಮಾನ ಅನುಭವಿಸ್ತಾನೆ ಇದೀವಿ. ನಿಮ್ಮ ಕಷ್ಟ ನಂಗೂ ಅರ್ಥ ಆಯ್ತು ಮಾರ್ರೆ. ನಾನು ಆ ಸೈಕೋ ಕಿಲ್ಲರ್ ಮುಳ್ಳಪ್ಪನ ಹಿಡುಕು ಒಂದು ಒಳ್ಳೆ ಪ್ಲಾನ್ ಮಾಡಿದೆ. ಆದ್ರೆ ನೀವೆಲ್ಲ ಸಹಾಯ ಮಾಡ್ತೀವಿ. ಇನ್ಸ್ಪೆಕ್ಟ್ರೆ, ನೀವೇನೇ ಪ್ಲಾನ್ ಮಾಡ್ರು ನಾವೆಲ್ಲ ನಿಮಗೆ ಸಾಥ್ ಕೊಡ್ತೀವಿ. ಹೇಳಿ. ಹೌದು ಇನ್ಸ್ಪೆಕ್ಟ್ರೆ, ಆ ಸೈಕೋ ಮುಳ್ಳಪ್ಪ ಎಲ್ಲಿ ಯಾವಾಗ ಬಂದ್ ಚಾಕು ಬಿಸಾಕ್ತಾನೆ ಅನ್ನೋದೇ ಗೊತ್ತಾಗ್ತಿಲ್ಲ. ಅದಕ್ಕೆ ನಿಮ್ಮಲ್ಲಿ ಯಾರು ಒಬ್ರು ನಾನೇ ಸೈಕೋ ಕಿಲ್ಲರ್ ಮುಳ್ಳಪ್ಪ ಅಂದೇಳಿ ಟಿವಿ ಇಂಟರ್ವ್ಯೂ ಕೊಟ್ಕರ್. ಹೂಂಕಣೆ ಹೇಳಿ, ನಾವು ಟಿವಿಲಿ ಇಂಟರ್ವ್ಯೂ ಕೊಟ್ಬಿಡ್ತೀವಿ. ಆಮೇಲೆ ನಾನು ಪ್ರಾಣನ ಒತ್ತೆಟ್ಟು ಸೈಕೋ ಕಿಲ್ಲರ್ನ ಹಿಡಿದಿ ಅಂತ ಅವಾರ್ಡ್ ತಕೊಳ್ಳಿ, ನಮ್ಮನ್ನ ನ್ಯಾಣಗಂಬಕ್ಕೆ ಏರಿಸ್ಬಿಡ್ಲಿ. ಐ ಲೈಕ್ ಇಟ್. ಸೂಪರ್ ಐಡಿಯಾ. ಈಗ ಮಾಸ್ಟ್ರೆ, ಇದಕ್ಕೆ ನೀವೇ ಒಪ್ಕೊಳ್ಳಿ ಅಲ್ಲ. ಅಡ ಕಲ್ಟಿವೇಟ್ರು, ಸದ್ಯದಲ್ಲೇ ನಾನು ಒಂದು ಮಗುಗ ತಂದೆ ಆಯ್ತಾವ್ನಿ. ನೀನಾದ್ರೂ ಏನು ಕಿತ್ತಾಬಾಕಿಲ್ಲ, ನೀನೇ ಮಾಡ್ಬಿಡು. ಇಲ್ಕಣಿ, ನನ್ನ ಮೇಲೆ ನಂಬಿಕೆ ಇಟ್ಟು ಯಾರಾದ್ರೂ ಒಬ್ರು ಒಪ್ಕೊಂಡ್ರೆ ಪ್ರಾಬ್ಲಮ್ ಸಾಲ್ವ್ ಮಾಡ್ತೇವೆ. ಇಲ್ದಿದ್ರೆ ಜೀವನ ಪೂರ್ತಿ ಇದೇ ವೇಷದಲ್ಲಿ ಇರ್ಕತ್. ನಾವು ಮಾತ್ರ ಇರ್ಕತ್ತಲ್ಲ, ನೀವು ಕೂಡ ನಮ್ಮೊಟ್ಟಿಗೆ ಇರ್ಕತ್ತಲ್ಲ. ಇನ್ಸ್ಪೆಕ್ಟ್ರೆ, ನಾನೇ ಮುಳ್ಳಪ್ಪ ಅಂತ ಹೇಳಕ್ಕೂ ಅವನ್ನ ಹಿಡಿಯಕ್ಕೂ ಏನ್ ಸಂಬಂಧ? ಗೌಡ್ರೆ, ನಿಮ್ಮ ಮಗುಗೆ ಬೇರೆ ಯಾರೋ ತಂದೆ ಅಂದೇಳಿ ಹೇಳ್ರೆ ನೀವೆಂತ ಮಾಡ್ತೀರಿ? ಮಚ್ಚ ತಗೊಂಡ್ ಕೊಚ್ಚಾಕ್ಬಿಡ್ತೀನಿ. ಹಾಗೆ ಆ ಸೈಕೋ ಕಿಲ್ಲರ್ ಇಷ್ಟು ದಿವಸ ಅವ್ರಿವ್ರನ್ನ ಕೊಂದು ಹಾಕಿ ನಾನೇ ಸೈಕೋ ಕಿಲ್ಲರ್ ಅಂದೇಳಿ ಹೆಸರು ತಗೊಂಡಿದ್ದ. ಈಗ ಅವನ ಹೆಸರನ್ನ ಬೇರೆಯವ್ರು ಕಿತ್ಕೊಂಡ್ ಬಂದ್ರೆ ಅವನಿಗೆ ಹೊಟ್ಟೆ ಕಿಚ್ಚಾತ್ತ. ಇಲ್ಲೇ ಹೇಳಿ. ಐಡಿಯಾ ಏನೋ ಚೆನ್ನಾಗಿದೆ, ಆದ್ರೆ ಇದಕ್ಕೆ ಯಾರು ಸೂಟ್ ಆಗ್ತಾರೆ? ನಾನಂತೂ ಆಗಲ್ಲಪ್ಪ. ನಾನು ಕೂಡ ಸೂಟ್ ಆಗುದಿಲ್ಲಪ್ಪ. ನಾನಂತೂ ಸೆಟ್ಟೇ ಆಗಲ್ಲ. ಹೋ, ನಮ್ಮಲ್ಲಿ ಯಾಕೆ ಕಿತ್ತಾಟ? ನೋಡಿ, ಈಗ ಎಲ್ಲರ ಹೆಸರು ಬರ್ದು ಕುಲ್ಕ ಚೀಟಿ ಮಾಡಾವ್. ಒಂದ್ ಚೀಟಿ ಎತ್ತಾವ್, ಯಾರ ಹೆಸರು ಬರ್ತದೋ ಅವರೇ ಸೈಕೋ ಕಿಲ್ಲರ್ ಮುಳ್ಳಪ್ಪ. ಗೌಡ್ರೆ, ಇಷ್ಟು ವರ್ಷಕ್ಕೆ ಒಂದ್ ಒಳ್ಳೆ ಐಡಿಯಾ ಕೊಟ್ರಿ. ಇದಕ್ಕೆ ನನ್ ಸಂಪೂರ್ಣ ಸಪೋರ್ಟ್ ಇರುತ್ತೆ. ಬನ್ನಿ ಚೀಟಿ ಹಾಕೋಣ. ತಗೊಳ್ಳಿ. ಜಾನಿ, ಐ ಲೈಕ್ ಇಟ್. ಕಂಗ್ರಾಚುಲೇಷನ್. ಥ್ಯಾಂಕ್ ಯು. ಬನ್ನಿ ಇನ್ಸ್ಪೆಕ್ಟರ್, ಹೋಗೋಣ. ಇದಕ್ಕೆ ಹೇಳೋದು ಅದೃಷ್ಟ ಅದರಿಷ್ಟ ಅಂತ. ತಗೊಳ್ಳಿ, ಎಲ್ಲ ನಿಮ್ಮ ಹೆಸರು ಓದ್ಕೊಳ್ಳಿ. ಜಾನಿ. ಐ ಲೈಕ್ ಇಟ್. ಕ್ಯಾಚ್ ಕ್ಯಾಚ್ ಕ್ಯಾಚ್. ಮಧುರವ್ರೆ, ಕಾಪಿ ಗಿಪಿ ಮಾಡ್ಕೊಡ್ಲ್ಯಾ? ಮಧುರ ಅವ್ರ, ಇದೇನಿದು ಕಿತ್ಕಿದಲ್ಲೇ ನಮ್ಮ ಮಟ್ಟಿತೋರಕ್ ಬಂದ್ಬಿಟ್ಟಿದಾರಿ. ಯಾಕೆ ಗೌಡ್ರೆ, ಬರ್ಬಾರ್ದಿತ್ತ? ಮಧುರ ಅವ್ರ, ನೀವು ನಮ್ಮ ಮಟ್ಟಿಗೆಲ್ಲ ನನ್ನ ಮನ್ಸಿಗೆ ಬಂದ್ರೆ ಬೇಜಾರು ಮಾಡ್ಕೊಳ್ಳಲ್ಲ ಕಂಬಿಡಿ. ಅಂದ್ರೆ ನೀವು ನಮ್ಮ ಮಟ್ಟಿಗೆ ಬಂದಿದ್ದು ನನಗೆ చాలా ಖುಷಿ ಆಯ್ತು ಅಂದಿ. ಮಧುರ ಅವ್ರೆ, ಇನ್ನೇನು ಸಮಾಚಾರ? ಜಾನಿ ಮನೇಲಿ ಇರ್ಲಿಲ್ಲ, ಅದಕ್ಕೆ ನಿಮ್ ಕೈಲಿ ಕಾಫಿ ಮಾಡಿಸಿ ಕುಡಿಯೋಣ ಅಂತ ಬಂದೆ. ಸರಿ ಹೇಳಿದ್ರಿ ಕಂಬಿಡಿ. ಮುಂಜುತ್ತಂಬಂದು ಮೊಟ್ಟೆ ಇಡು ಅಂದ್ರೆ ಅದ್ದ. ಯಾಕೆ ಬಾವು? ಇನ್ನೇನು ಪಾರು, ನನಗೆ ಅಡುಗೆ ಬರಲ್ಲ ಅಂತ ತಾನೆ ನನ್ನ ಅಣ್ಣ ಎಪ್ಪ ನೋಡ್ತಾ ಅಡುಗೆ ಮಾಡಿಸಿದ್ದು. ಗೌಡ್ರೆ, ನಾನು ನಿಮ್ಗೆ ಅಡ್ಗೆ ಮಾಡಿ ಅಂತ ಹೇಳಿಲ್ಲ, ಕಾಫಿ ಮಾಡ್ಕೊಡಿ ಅಂದೆ. ಮಧುರ ಅವ್ರೆ, ಚಡ್ಡಿ ಕಟ್ಕೊಳಕ್ ಬರ್ದೇ ಇರೋನ್ಗೆ ಪ್ಯಾಂಟ್ ಹಾಕೊಳ್ಳಿ ಅಂದಂಗೆ ಆಯ್ತು. ರಾಮಚಂದ್ರ ಗೌಡ್ರೆ. ಮಧುರ ಅವ್ರೆ, ನನಗೆ ನೆಟ್ಗೆ ಹೊಲ ಹಚ್ಚಕ್ಕೆ ಬರಲ್ಲ. ಕಾಪಿ ಮಾಡ್ಕೊಂಬ ಅಂದ್ರೆ ಹೆಂಗ್ ಮಾಡ್ಕೊಂಬರ್ಲಿ? ಹಂಗೂ ನೀವು ಕುಡಿಲೇಬೇಕು ಅನ್ಸಿದ್ರೆ ಪಾರು, ನನಗೋಸ್ಕರ 2 ಕಪ್ ಕಾಫಿ ಮಾಡ್ಕೊಂಬಂದಯ್ಯ.
ನಾಯಿಗೆ ಹೇಳಿದ್ರೆ ನಾಯಿ ತನ್ನ ಬಾಲಕ್ ಹೇಳ್ತಂತೆ. ಹಾಗಾಯ್ತು ನಿಮ್ ಕತೆ. ನಾನು ಹೇಳಿದ್ದು ನಿಮ್ಗೆ, ನೀವೇ ಹೋಗಿ ಕಾಫಿ ಮಾಡ್ಕೊಂಡ್ ಬನ್ನಿ. ಹೋಗ್ಲಿ ಬಿಡಿ ಮಧುರ ಅವ್ರೆ, ನಾನೇ ಹೋಗಿ ಕಾಪಿ ಮಾಡ್ಕೊಬತ್ತೀನಿ. ಹೆಣ್ಮಕ್ಳ ಕೆಲ್ಸನ ಹೆಣ್ಮಕ್ಳೇ ಮಾಡಿದ್ರೆ ಆ ಸೈಕೋ ಕಿಲ್ಲರು ನಿಮ್ ಬಾವಂಗೆ ಚಾಕು ಚುಚ್ಬಿಡ್ತಾನೆ, ಪರವಾಗಿಲ್ವಾ? ಬಾವು, ನೀರಿಗೆ ಸಕ್ಕರೆ ಹಾಕಿ ಹಾಲು ಕಾಫಿ ಪುಡಿ ಹಾಕೊಂಡು ತಗೊಬನ್ನಿ, ಹೋಗಿ. ತೊಂದರೆ ಇಲ್ಲ, ಕೇಳಿದ್ಮೇಲೆ ಹೋಯ್ತೀನಿ. ಆದ್ರೂ ಮಧುರ ಅವ್ರೆ, ಯಾವ್ದೋ ಇಂಪಾರ್ಟೆಂಟ್ ನ್ಯೂಸ್ ಬರ್ತದೆ ಅಂತ ಕೇಳ್ಪಟ್ಟಿ ಒಂದ್ಸರಿ ಯಾಕೆ ನೋಡ್ಕೊಂಡು ಹೋಗ್ಬಿಡ್ತೀನಿ. ಅದನ್ನ ಕಾಫಿ ಮಾಡ್ಕೊಂಡ್ ಬಂದ್ಮೇಲೆ ನೋಡ್ಬೋದಲ್ವಾ? ಮಧುರ ಅವ್ರೆ, ಬ್ರೇಕಿಂಗ್ ನ್ಯೂಸ್ ಬ್ರೇಕ್ ಮುಂಚೆ ನೋಡ್ಬಿಡ್ಬೇಕು. ಹಾಕಿ. ಪ್ರಿಯ ವೀಕ್ಷಕರೇ, ಇಷ್ಟು ದಿವಸ ನೀವು ಆ ಸೈಕೋ ಕಿಲ್ಲರ್ಗೆ ಹೆದರ್ಕೊಂಡು ಬದಲಾದ ಬದುಕನ್ನ ನಡೆಸ್ತಾ ಇದ್ರಿ. ಆದ್ರೆ ಇವತ್ತು ನಾನು ಬಹಳ ಕಷ್ಟಪಟ್ಟು ಆ ಸೈಕೋ ಕಿಲ್ಲರ್ನ ಹಿಡಿದಿದ್ದೇನೆ ನೋಡಿ. ನಾನೇ ಸೈಕೋ ಕಿಲ್ಲರ್. ಗೌಡ್ರೆ ಜಾನಿ, ನೋಡಿ ನೋಡಿ ಮಧುರ ಅವ್ರೆ, ಇನ್ ಮುಂದೆ ನೀವು ಯಾರು ಈ ಸೈಕೋ ಕಿಲ್ಲರ್ಗೆ ಹೆದರಿ ವೇಷ ಮರ್ಸ್ಕೊಂಡು ಓಡಾಡೋ ಅವಶ್ಯಕತೆ ಇಲ್ಲ. ನೀವು ನಿಶ್ಚಿಂತೆಯಿಂದ ಇರಿ. ಇಂತಿ ನಿಮ್ಮ ಪ್ರೀತಿಯ ಬಜರಂಗಿ. ಗೌಡ್ರೆ ಏನಿದಲ್ಲ, ಜಾನಿ ಹೇಗೆ ಸೈಕೋ ಕಿಲ್ಲರ್ ಆಗ್ತಾರೆ? ಸೈಕೋ ಅದಕ್ಕೆ. ಜಾನಿ ಬಗ್ಗೆ ಹಾಗೆಲ್ಲ ಮಾತಾಡ್ಬೇಡ. ನಾನ್ ಮಾತಾಡಿಲ್ಲ ಮಧುರ ಅವ್ರೆ, ಆದ್ರೆ ಅವ್ರ ಬಗ್ಗೆ ಅವರೇ ಹೇಳ್ಕೊಂಡ್ರಲ್ಲ. ಗೌಡ್ರೆ, ಜಾನಿ ಹೇಳಿದಲ್ಲ ನಿಜಾನಾ? ಮಧುರ ಅವ್ರೆ, ಅಣ್ಣಪ್ಪನವ್ರು ಅಂತವ್ರು ಅಲ್ಲ, ನೀವು ಗಾಬರಿ ಆಗ್ಬೇಡಿ. ಮತ್ ಯಾಕೆ ಬಾವ ಅವ್ರು ನಾನೇ ಸೈಕೋ ಅಂತ ಹೇಳ್ಕೊಂಡ್ರು? ಆ ದಿಟ್ವಾದ ಸೈಕೋ ಕಿಲ್ಲರ್ ಮುಳ್ಳಪ್ಪನ್ ಹಿಡಿಯಕ್ಕೆ ನಾವೆಲ್ಲ ಸೇರ್ಕೊಂಡ್ ಮಾಡಿದ ಪ್ಲಾನು. ಗೌಡ್ರೆ, ಆ ಸೈಕೋ ಕಿಲ್ಲರ್ನ ಹಿಡಿಯಕ್ಕೆ ನನ್ ಜಾನಿನ ಸೈಕೋ ಮಾಡಿದಿರಾ? ಆನ ಕೆಡಿ ಹಾಕ್ಬೇಕು ಅಂದ್ರೆ ಹಳ್ಳ ತೋಡ್ಲೇಬೇಕಲ್ವ ಮಧುರ ಅವ್ರೆ? ಹಾಗಾದ್ರೆ ನನ್ ಜಾನಿ ನಿರಪರಾಧಿ ತಾನೆ? ಹ್ಞೂ ಮಧುರ ಅವ್ರೆ, ಆ ದಿಟ್ವಾದ ಮುಳ್ಳಪ್ಪ ಸಿಕ್ಕದಟ್ಗಲೆ ಅಣ್ಣಪ್ಪನವ್ರು ಜೈಲಿಂದ ಆಚೆಗೆ ಬಂದ್ಬಿಡ್ತಾರೆ. ಅಕಸ್ಮಾತ್ ಅವ್ನ್ ಸಿಗ್ಲಿಲ್ಲ ಅಂದ್ರೆ ಅಣ್ಣಪ್ಪನವ್ರು ಅಲ್ಲೇ ಇರ್ತಾರೆ. ಜೈಲಿಗೆ ಕರ್ಕೊಂಡೋಗಿ ಅಂದ್ರೆ ನಮ್ಮನೇಲೆ ನನ್ನನ್ನು ಕರ್ಕೊಂಡು ಮಲಗಿಸಿದಿರಲ್ರೇ. ನನ್ನ ಹೆಂಡತಿ ಬಂದ್ರೆ ಪ್ರಾಬ್ಲಮ್ ಆಗುತ್ತೆ, ಬೇಗ ಜೈಲಿಗೆ ಕರ್ಕೊಂಡು ನಡೀರಿ. ಸಾಕು ಬಿಡು, ಅದೆಷ್ಟು ಚುಚ್ಚಿದ್ಯೋ, ಸುಸ್ತಾಗಲ್ವೇನೋ? ಈಗ ಅಲ್ಲಿದ್ಯಾ? ಆದ್ರೆ ಈಗ ಮಲಗಿರೋದು ಯಾರು? ನೀನು ಪಿಜ್ಜಾ ಮುಸ್ಕು ತೆಗೆದು ಕಾಣ. ಎಂತಕ್ಕೆ ಶಾಕ್ ಆಯ್ತಾ? ನಿನಗೆ ಶಾಕ್ ಆಯ್ಕಂದಳಿಯೇ ನಾವು ಇಷ್ಟೆಲ್ಲ ಪ್ಲಾನ್ ಮಾಡಿ ನಿನ್ನನ್ನು ಹಿಡ್ದಾಕಿದ್ದ. ನನ್ನ ಮೋಸದಿಂದ ಹಿಡ್ದಿದ್ದೀರಾ. ನಾನು ಆಚೆ ಬಂದ್ರೆ ನಿಮ್ಗೆ ಯಾರನ್ನೂ ಉಳಿಸಲ್ಲ. ಇನ್ಸ್ಪೆಕ್ಟ್ರೆ, ಇವನು ಹೇಳೋದು ನೋಡಿದ್ರೆ ಭಯ ಆಗತ್ತಲ್ರಿ. ಜಾನಿ ಅವರೇ, ನೀವೆಂತಕ್ಕೆ ಟೆನ್ಷನ್ ಮಾಡ್ಕಂತ್ರಿ? ಅವ್ನು ಜೈಲಿಂದ ವಾಪಸ್ ಬಂದ್ರಲ್ದ ಬೇರೆಯವ್ರಿಗೆ ತೊಂದರೆ ಕೊಡೋದ? ಪರ್ಮನೆಂಟ್ ಈ ಜೈಲಲ್ಲಿ ಮುದ್ದೆ ಮುರಿಕ ಹಾಂಗ್ ಮಾಡ್ತೆ. ಆಗಿಲ್ಲ ಅಂದ್ರೆ ನಾನೇ ಕೊಂದು ಜೈಲಿಗೆ ಹೋತೆ. ಅಬ್ಬಾ ಶಂಕರೇಶ್ವರ, ನಿನ್ನ ದಯೆಯಿಂದ ಎಲ್ರೂ ಒಂದು ದೊಡ್ಡ ಗಂಡಾಂತರದಿಂದ ತಪ್ಪಿಸ್ಕೊಂಡಂಗಾಯ್ತು. ನನಗಂತೂ ಹೆಣ್ಣಿನ ವೇಷ ಹಾಕಿ ಹಾಕಿ ರೋಸ್ ಹೋಗ್ಬಿಟ್ಟಿತ್ತು. ನಿಮಗ್ ಬರೀ ರೋಸ್ ಹೋಗಿತ್ತು, ನಿಮ್ಮನ್ನ ನೋಡಿದ್ ನಮ್ಗೆ ವಾಕ್ಯಕ್ಕೆ ಬರ್ತಿತ್ತು. ಅಡ ಉಮ್ಮತ್ತರು ಮಿಳ್ಳೆ, ಹಿಂಗೆ ಮಾತಾಡಿದ್ರೆ ಸೊಳ್ಳೆ ಒಸ್ಕಾಕ್ಬಿಡ್ತೀನಿ. ಬಂದ್ರಿಯಾ? ಪಾಪ ರಾಜು ಅವ್ರಿಗೆ ಯಾಕೆ ಬೋದಿರಿ? ಅವ್ರ ಅಂಗಡಿಲಿ ಎಷ್ಟು ಕ್ಯಾಮೆ ಮಾಡ್ತಾರೆ ಗೊತ್ತಾ? ಅವನು ಕ್ಯಾಮೆ ಮಾಡೋದಕ್ಕೆ ನಾನು ತಿಂಗಳು ಸಂಬಳ ಕೊಡ್ತೀನಿ, ಅದು ಗೊತ್ತಾ? ಪ್ರತಿ ತಿಂಗಳು ನೀವು ಕರೆಕ್ಟ್ ಆಗಿ ಸಂಬಳ ಕೊಡಲ್ಲ, ಅದು ಗೊತ್ತಾ? ನೀನು ದಿನ ಟರ್ನ್ ಓವರ್ ಮಾಡಿದ್ರೆ ನಾನು ಚಂದಾಗೆ ಸಂಬಳ ಕೊಡ್ತೀನಿ, ಅದು ಗೊತ್ತಾ? ನೀವ್ ಇಟ್ಟಿರೋದು ಮಲ್ಟಿ ನ್ಯಾಷನಲ್ ಕಂಪ್ನಿ ಅಲ್ಲ, ಪಟಾಪಟಿ ಚಡ್ಡಿ ಅಂಗಡಿ, ಅದು ಗೊತ್ತಾ? ಮಲ್ಟಿ ನ್ಯಾಷನಲ್ ಕಂಪ್ನಿ ಅವ್ರು ನಾನು ಚಡ್ಡಿ ಹಾಕೊಂಡ್ರೆ ಮರ್ಯಾದೆ ಉಳಿಯೋದು, ಅದು ಗೊತ್ತಾ? ನೀವ್ ಬರೋಕ್ಕಿಂತ ಚಿಕ್ಕವ ಅಂಗಡಿಗೆ ಬಂದಿದ್ರೆ ಚೆನ್ನಾಗಿರೋದು. ಚಿಕ್ಕವ ಅಲ್ಲ, ಅಜ್ಕವ. ಯಾಕಪ್ಪ ನಾವು ಬಂದ್ರೆ ಚುಚ್ಚಿದ? ಅಲ್ಲ ಗೌಡ್ರೆ, ಅವ್ರು ಬಂದ್ರೆ ವ್ಯಾಪಾರ ಇನ್ನೂ ಜಾಸ್ತಿ ಆಯ್ತದೆ. ಹೂ ಬಾಬು, ಅವ್ರು ಹೇಳ್ದಂಗೆ ನಾನು ಅಂಗಡಿಗೆ ಹೋಯ್ತೀನಿ, ನೀವ್ ಅಟ್ಟಿಲೇ ಇರಿ. ಅವ್ ಹೇಳ್ದಂತ ಕಾಲ್ಗ ಗೆಜ್ಜೆ ಕಟ್ಕೊಂಡ್ ಕುಣಿಬೇಡ. ಆವತ್ತು ಹೇಳಿನಿ, ನೀನು ಒಟ್ಟಿಗೆ ಸೀಮಿತ, ನಾನು ಅಂಗಡಿಗೆ ಸೀಮಿತ. ಅಬ್ಬಾ ಮಧು,
ಇಷ್ಟು ದಿನ ಸೈಕೋಗೆ ಎದುರುಕೊಂಡು ನಾನು ಹುಡುಗಿ ವೇಷ ಹಾಕಿದ್ದೆ ಅಂತ ಮಾಡಬಾರ್ದು ಕೆಲಸ ಎಲ್ಲ ಮಾಡಿಸ್ಬಿಟ್ಟಿದ್ಯಾ. ಇನ್ಮೇಲೆ ಯಾವ ಕೆಲಸನೂ ಮಾಡಲ್ಲ. ಯಾಕೆಂತ ಕಾರಣ ಹೇಳೋ ಅವಶ್ಯಕತೆ ಇಲ್ಲ. ನನಗೆ ಬೇಡ ಅನ್ಸಿದೆ, ಮಾಡಲ್ಲ ಅಷ್ಟೇ. ಹೌದಾ? ನಿಮಗೆ ಅಷ್ಟೊಂದು ಧೈರ್ಯ ಬಂದಿದ್ಯಾ? ಹಾಗಾದ್ರೆ ಇದೇ ಮಾತನ್ನ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿ. ಅದು ಇನ್ಮೇಲೆ ಮನೆಯ ಎಲ್ಲ ಕೆಲಸನೂ ನಾನೇ ಮಾಡ್ತೀನಿ. ಅಕಸ್ಮಾತ್ ನೀವೇನಾದ್ರೂ ಮಾಡಲ್ಲ ಅಂದಿದ್ರೆ ಆ ಸೈಕೋ ಕಿಲ್ಲರ್ ಮುಳ್ಳಪ್ಪನ ಜೈಲಿಂದ ಹೊರಗೆ ಕರೆಸಿ ಮತ್ತೆ ನಿಮಗೆ ಹುಡುಗಿ ವೇಷ ಹಾಕಿಸ್ತಿದ್ದೆ.